ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಗುರುಶಂಕರ್ ಅಂತ. ಒಂದು ವಿಡಿಯೋ ಶೇರ್ ಮಾಡ್ತೀನಿ, ನೋಡ್ಕೊಂಡ್ ಬನ್ನಿ ಪ್ಲೀಸ್. ಕಾಂಪಿಟೇಟಿವ್ ಫೀಲ್ಡ್ ಕೂತ್ಕೊಂಡು 5 ವರ್ಷ ಆಯ್ತು. ಮದುವೆ ಮನೆ ಸೊತ್ತು ಹೋಗ್ಲಾರ್ದಂಗ ಓದ್ಕೊಂಡು ಇಲ್ಲೇ ಕೂತ್ಕೊಂಡಿವೆ. ವಿದ್ಯಾರ್ಥಿಗಳು ಸಾವು ಬದುಕಿನಲ್ಲಿ ಹೋರಾಡ್ತಿದ್ದಾರೆ. 3 ವರ್ಷದಿಂದ ನೋಟಿಫಿಕೇಶನ್ ಆಗಿಲ್ಲ. 3 ವರ್ಷದಿಂದ ಒಂದೇ ಮಾತು, ಇವತ್ತು ನಾಳೆ ಎಲ್ಲವನ್ನು ತುಂಬಿ ಸಾಕಾಗಿ ಹೋಗಿದೆ. ಈ ಸರ್ಕಾರ ಕಾಲಕ್ಕೆ ಸಾಕಾಗಿ ಹೋಗಿದೆ. ಅಜ್ಜಿ ಪರಮೇಶ್ವರ್ ಅವರು ಹೇಳ್ತಾರೆ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ನಿದ್ದೆ ಮಾಡ್ತಿದ್ದಾರೆ ಅನ್ಸುತ್ತೆ. 24ನೇ ತಾರೀಕು ಧಾರವಾಡದಲ್ಲಿ ನಡೆದಿದೆ. ಅಲ್ಲ, ಈ ಸ್ಟೂಡೆಂಟ್ಸ್ ಈ ರೀತಿ ಸ್ಟ್ರೈಕ್ ಈ ರೀತಿ ಕಷ್ಟ ಪಡ್ತಿರೋದು ಯಾರಿಗೋ ಪ್ರಾಬ್ಲಮ್ ಕೊಡ್ಬೇಕಂತೇನಲ್ಲ. ಸರ್ಕಾರ ಎಲ್ಲಾದ್ರೂ ನಿಧಿ ಸಿಕ್ಬಿಟ್ರೆ ಇದು ಸರ್ಕಾರಕ್ಕೆ ಸೇರಿತಂತ ಹೇಳಿ ಬಂದು ಮುಂದೆ ಬಿದ್ದ್ಬಿಡುತ್ತೆ. ಆದ್ರೆ 3 ದಿಂದ 5 ವರ್ಷಗಳ ಕಾಲ ತನ್ನ ತಂದೆ ತಾಯಿ ಪ್ರೀತಿ ಬಿಟ್ಟು, ತನ್ನ ಹುಟ್ಟೂರು ಬಿಟ್ಟು ಏನಾದ್ರೂ ಲೈಫಲ್ಲಿ ಗೌರ್ಮೆಂಟ್ ಜಾಬ್ ತಗೋಬೇಕಂತ ನಿರಂತರವಾಗಿ 5 ವರ್ಷಗಳ ಕಾಲ ಕಷ್ಟಪಟ್ಟು ಓದಿದವರಿಗೆ ಯಾವುದೇ ಗೌರ್ಮೆಂಟ್ ಜಾಬ್ ನೋಟಿಫಿಕೇಶನ್ ಆಗಿಲ್ಲ. ಫ್ರೆಂಡ್ಸ್, ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈ ಸರ್ಕಾರ ನಂಬಿ ನೀವು ನಿರಂತರವಾಗಿ 5 ವರ್ಷ 6 ವರ್ಷ 7 ವರ್ಷಗಳ ಕಾಲ ಓದಿ 28 ವರ್ಷ 30 ವರ್ಷ 35 ವರ್ಷ ಆಲೆ ವಯಸ್ಸು ನೀವು ಕಳೆದ್ಬಿಟ್ಟಿರ. ಓಕೆ, ಜಾಬ್ ನೋಟಿಫಿಕೇಶನ್ ಆಯ್ತು, ಜಾಬ್ ಆಯ್ತು, ಓಕೆ. ನೋಟಿಫಿಕೇಶನ್ ಆಗ್ಲಿಲ್ಲ, ಜಾಬ್ ಆಗ್ಲಿಲ್ಲ ಅಂದ್ರೆ ಪರಿಸ್ಥಿತಿ ಏನ್ ಹೇಳಿ? ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇದೇ ಧಾರವಾಡ ಬಿಜಾಪುರಕ್ಕೆ ನಾನು ಮತ್ತೆ ನನ್ನ ಫ್ರೆಂಡ್ಸ್ ಕೋಚಿಂಗ್ ಹೋಗಿ ಯಾವುದೇ ಸರ್ಕಾರದಿಂದ ನೋಟಿಫಿಕೇಶನ್ ಆಗದ ಕಾರಣಕ್ಕೆ ಇದೇ ಬೆಂಗಳೂರಲ್ಲಿ ಬಂದು 15-20 ಕೆಲಸ ಮಾಡ್ತಾ ಇದೀವಿ. ಇಲ್ಲಿ ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ಬೇಕಾಗಿದ್ದಾಗ ನನ್ನ ಮನಸ್ಸು ಅನ್ಸುತ್ತೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸುಮ್ಮನೆ ಆಯ್ಕೆ ಮಾಡ್ಕೊಂಡ್ಬಿಟ್ಟಿವೇನೋ, ಎಲ್ಲೋ ಕೂಲಿ ನಾಳೆ ಮಾಡಿಬಿಟ್ರೆ ನಮ್ಮ ಒಳ್ಳೆ ಮಗನಾಗಬಹುದಾಗಿತ್ತು. ದಿನಕ್ಕೆ 300 ರೂಪಾಯಿಂದ 500 ರೂಪಾಯಿ ದುಡ್ಡು ಸಾಕ್ಬೋದಾಗಿತ್ತು. ಇವತ್ತು ಸರ್ಕಾರದ ನೌಕರಿಯನ್ನ ನಂಬಿಕೊಂಡು ಎಲ್ಲೋ ಒಂದ್ ಕಡೆ ನಾವು ಮೂಲೆ ಗುಂಪು ಆಗ್ಬಿಟ್ರೆ ಅನ್ಸುತ್ತೆ. ಈ ವಿಡಿಯೋ ನೋಡೋರಿಗೆ ಎಂತರಿಗೂ ಹೊಟ್ಟೆ ಗುರುತ್ತೆ, ಎಂತರಿಗೂ ಬೇಜಾರಾಗುತ್ತೆ. 3 ದಿಂದ 4 ವರ್ಷಗಳ ಕಾಲ ಗೌರ್ಮೆಂಟ್ ಜಾಬ್ ಓದೋದ್ ಬಿಟ್ಟು ಏನೋ ಒಂದು ಕಂಟೆಂಟ್ ಕ್ರಿಯೇಟರ್ ಮಾಡಿ, ಇಲ್ಲಾಂದ್ರೆ ಒಂದು ಸಣ್ಣ ಬಿಸಿನೆಸ್ ಮಾಡಿ, ಇಲ್ಲಾಂದ್ರೆ ಊರಲ್ಲಿ ಏನಾದ್ರೂ ಒಂದು ಕೃಷಿ ಕೆಲಸ ಮಾಡಿದ್ರೆ ಇಷ್ಟಾದ್ರೂ ಮನೆನಾದ್ರೂ ಉದ್ಧಾರ ಆಗ್ಬಿಡ್ತಿತ್ತು. ನೋಡಿ, ಗೌರ್ಮೆಂಟ್ ಜಾಬ್ ಒಂದು ಆಪ್ಷನ್ ಆಗಿರ್ಬೇಕು, ಅದೇ ಜೀವನ ಆಗಿರ್ಬಾರ್ದು. ಯಾಕಂದ್ರೆ ಯಾರ ಲೈಫಲ್ಲಿ ಹೇಗೆ ಬದಲಾವಣೆ ಆಗುತ್ತೋ ಯಾರಿಗೂ ಗೊತ್ತಿಲ್ಲ. ಮತ್ತೆ ಇನ್ನೊಂದು, ಈ ಯೂಟ್ಯೂಬ್ ಅಲ್ಲಿ ಕೆಲವು ಜನಗಳು ನೋಟಿಫಿಕೇಶನ್ ಆಗಸ್ಟ್ ಅಲ್ಲಿ ಬಿಟ್ರು, ಅಕ್ಟೋಬರ್ ಅಲ್ಲಿ ಬಿಟ್ರು, ನವೆಂಬರ್ ಅಲ್ಲಿ ಬಿಟ್ರು ಅಂತ ಕೆಲವು ಜನರು ಕತೆ ಬಿಡ್ತಿದ್ದಾರೆ. ಟೈಮ್ ವೇಸ್ಟ್ ಮಾಡ್ಕೊಳ್ಬೇಡಿ ಪ್ಲೀಸ್. ಈ ಸರ್ಕಾರಕ್ಕೆ ನಾನು ಮನೆ ಮಾಡ್ಕೊಳ್ಳೋದು ಏನಂದ್ರೆ, ಕರೆಕ್ಟ್ ಆಗಿ ನೋಟಿಫಿಕೇಶನ್ ಬಿಟ್ರೆ ಟ್ಯಾಲೆಂಟ್ ಇದ್ದ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ತಾನೆ. ಎಕ್ಸಾಮ್ ಕ್ಲಿಯರ್ ಮಾಡಕ್ ಆಗದಿದ್ದವರು ಏನಾದ್ರೂ ಬೇರೆ ಜಾಬ್ ಆದ್ರೂ ನೋಡ್ಕೊಳ್ತಾರೆ. ಎಕ್ಸಾಮ್ ಕ್ಲಿಯರ್ ಮಾಡಕ್ ಆಗದಿದ್ದವರು ಬೇರೆ ಕೆಲಸನಾದ್ರೂ ನೋಡ್ಕೊಳ್ತಾರೆ, ಬೇರೆ ದಾರಿನಾದ್ರೂ ನೋಡ್ಕೊಳ್ತಾರೆ. ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ, ಇನ್ನ ತುಂಬಾ ಜೀವನ ಬಹಳ ಇದೆ. ನಿಮ್ ತಂದೆ ತಾಯಿ ಚೆನ್ನಾಗಿ ನೋಡ್ಕೋಬೇಕು, ನಿಮ್ ಫ್ಯಾಮಿಲಿ ಚೆನ್ನಾಗಿ ನೋಡ್ಕೋಬೇಕು. ಪ್ರಯತ್ನ ಪಡಿ, ಆಗ್ಲಿಲ್ಲ ಅಂದ್ರೆ ಜೀವನ ಇನ್ನ ಇದೆ, ಬೇರೆ ದಾರಿ ನೋಡ್ಕೊಳ್ಳಿ ಪ್ಲೀಸ್.